ಇದು ಈ ಗಿಡದ ಬಗ್ಗೆ ನೋಡ್ರಿ, ಇದಕ್ಕೆ ನಾಗದಾಳಿ ಅಂತಾರ. ಈ ನಾಗದಾಳಿ ಜರ ಮನಿ ಮುಂದ ಮನಿ ಮಗ್ಲ ಎಲ್ಲಾರ ಹಚ್ಚಿದ್ರಿ ಅಂದ್ರ ಯಾವಾಗನು ತಪ್ಪಿ ಹಾವು ಬರಂಗಿಲ್ಲ ಮನಿಗೆ ಹೊಟ್ಟೆ. ನಾವ್ ಇಂತ ಎಲ್ಲಾ ಚಪ್ಪರ ಮನಿ ಒಳಗೆ ಸಂಸಾರ ಮಾಡ್ತೀವಿ, ವಾಸ ಮಾಡೋದು ಎಲ್ಲಾ ಮನಿ ಇದೆ. ಇಂತ ವಾಸ ಮಾಡುವ ಮನಿ, ಇಂತ ದನ ಕರ ಕುರಿ ಕೋಳಿ ಎತ್ತ ಎಮ್ಮಿ ಯಾವಲ್ಲ ಹಾವ್ ಎಂತವ್ ನಾವ್ ಎಂದೂ ನೋಡಿಲ್ಲ. ಅದಕ್ಕ ಇದು ನಾಗದಾಳಿ. ಇಂಥವು ಒಂದ್ 10 ಮನುಷ್ಯಾಗ ಒಂದ್ 16 ಜಡ್ ಕಡಿಮೆ ಮಾಡ್ತಾವ. ನಮ್ಮ ಈ ಸದ್ ನಮ್ಮಲ್ಲಿ ಕಾಯಿ ಗಿಡ ಅದ, ಒಂದ್ 16 ಜಡ್ಡಿಗೆ ಬರ್ತಾವ. ಇಡೀ ಆಲ್ ಕರ್ನಾಟಕ ವಿತ್ ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ನಮ್ಗ ಟೈಮ್ ಕೊಟ್ಟು ನಿಮ್ಮ ಹೊಲದ ಬಗ್ಗೆ ಎಲ್ಲಾ ಮಾಹಿತಿ ಹೇಳಕ ಟೈಮ್ ಕೊಟ್ಟಿಗೆ ಧನ್ಯವಾದ ರೀ. ನಿಮ್ಮ ಪರಿಚಯ ಮಾಡ್ಕೊಡ್ರಿ ಎಲ್ಲಾ ರೈತ ಮಿತ್ರರಿಗೆ. ಮತ್ತೆ ಏನೇನ ಬೆಳೆಗಳು ಹಾಕಿರಿ, ಏನ್ ಸ್ಪೆಷಲ್ ಐತಿ ಎಲ್ಲಾ ಮಾಡ್ಕೊಡ್ರಿ. ಆಯ್ತು, ಹೇಳ್ತೀನಿ ನೋಡ್ರಿ. ನನ್ನ ಹೆಸರ ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ್ ತಾಂಬಾ, ತಾಲೂಕ್ ಇಂಡಿ, ಜಿಲ್ಲಾ ವಿಜಯಪುರ. ನನ್ನ ಮೊಬೈಲ್ ನಂಬರ್ 9446100884. ನೋಡ್ರಿ, ನಮ್ ತೋಟ ನೋಡಕ್ ಬರ್ಬೇಕಾದ್ರ ಈ ಕಡೆಯಿಂದ ಬಂದ್ರ ತಾಂಬಾ ಸಮೀಪ ಅದ. ಈ ಕಡೆಯಿಂದ ಬಂದ್ರ ತಾಂಬಾದಿಂದ ಇಲ್ಲಿ ಬರ್ಲಾಕ್ 3 ಕಿಲೋಮೀಟರ್. ಈ ಕಡೆಯಿಂದ ಬಿಜಾಪುರದಿಂದ ಬರ್ಲಾಕ ಇದು. ಇಲ್ಲಿ ನಮ್ ತೋಟದಾಗ ಹೋಗುದಾರಿ, ಇದು ನಮ್ ತೋಟದಾಗ ಹೋಗುದಾರಿ. ಆಮೇಲೆ ತೋಟದ ಪರಿಚಯ ಮಾಡಿಸ್ತೀನಿ, ನೀವು ತೋಟದಾಗ ಬರ್ರಿ. ಮೊದಲೇಗೆ ನಿಂಬಿಕಾಯಿ ಗ್ರೇಡಿಂಗ್ ಮಾಡಾಕತ್ತ, ಆ ನಿಂಬಿಕಾಯಿ ತೋರಿಸಿ ಆಮೇಲೆ ನಮ್ಮೊಂದು ಏನದ ನಿಮ್ ಇದು ಮಾಡ್ತೀನಿ, ಬರ್ರಿ. ನಮ್ಮ ನಿಂಬಿಕಾಯಿದು ಪರಿಚಯ ಹೇಳ್ತೀನಿ. ಇದು ಕಾಗಜಿ ನಿಂಬಿ ಅಂತ ಹೇಳಿ. ಒರಿಜಿನಲ್ ಕಾಗಜಿ ನಿಂಬಿ. ಇದು ಕಾಗಜಿ ನಿಂಬಿ ಗುಣ ಏನಪ್ಪಾ ಅಂದ್ರ ಹಿಂಗ ಶೈನಿಂಗ್ ಇರ್ತೈತಿ, ಮಾರ್ ಕಾಣಿಸುವಂಗ. ಆಮೇಲೆ ಮೂಲಾಗಿ ಈ ಸದ್ದ ಯಾಕ ಹಸಿರುಕಾಯಿ ಹರಿದೀವಿ ಅಂದ್ರ, ಈಗ ಇದ್ರ ಕಾಯಿದ ರೇಟ ಒಂದ್ ಚೀಲಕ್ 6000 ರೂಪಾಯಿ ಐತಿ. ಈ ಕಾಯಿ ರೇಟ ಇವತ್ತ 6000 ರೂಪಾಯಿ ಐತಿ. ಇದೇ ಇವತ್ತ ಜೂನ್ ತಿಂಗಳು ಹೂಡ್ತು, ಮಳೆಗಾಲ ಚಾಲು ಐತಂದ್ರ 2000 1000 ಆತಾವ. ಇದಕ್ ಭತ್ತಕ್ ಬಂದತ್ತೇಳಿ ಸ್ವಲ್ಪ ಹಸಿಕಾಯಿನ ಹಿಂಗ ಹರಿದೀವಿ, ಎಲ್ಲಾ ಹಸಿರುಕಾಯಿನ ಐತಿ. ಒಳ್ಳೆ ರೇಟ. ಒರಿಜಿನಲ್ ಕಾಗಜಿ ನಿಂಬಿ ಸತತ 12 ತಿಂಗಳ ಗಿಡದೊಳಗ ಕಾಯಿ ಇರ್ತದ. ಇದು ಇದೇ ಕಾಯಿದೆ ಸಸಿ ಮಾಡ್ತೀವಿ ನಾವು. ಈ ಅಗಿದು ಪರಿಚಯ ಮಾಡಿ ತೋರಿಸ್ತೀನಿ ನಿಮ್ಗ. ಇದು ಕಾಗಜಿ ನಿಂಬಿ ಸಸಿಗಳು ಹೆಂಗಿರ್ತಾವ, ಎಟ್ಟೆಟ್ಟು ನಮೂನಿಗಳದಾವ. ಸೈಜ ಅಂದ್ರ ಅರ್ಧ ಕೆಜಿ ಪ್ಯಾಕೆಟ, 1 ಕೆಜಿ ಪ್ಯಾಕೆಟ, 3 ಕೆಜಿ ಪ್ಯಾಕೆಟ, 10 ಕೆಜಿ ಪ್ಯಾಕೆಟ, 30 ಕೆಜಿ ಪ್ಯಾಕೆಟ್, ಹಿಂಗೆಲ್ಲಾ ಸೈಜ್ ಇರ್ತದ. ಅದು ಕಾಗಜಿ ನಿಂಬಿ ಬಗ್ಗೆನೆ ನಿಮ್ಗೆ ಸಸಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀನಿ. ನೋಡ್ಲಿಕ್ಕೆ ಹೋಗೋಣ ಬರ್ರಿ. ಸಸಿಗಳದಾವ, ಇದು ನೋಡ್ರಿ. ಇದು ನಿಂಬಿ ಸಸಿ 10 ಕೆಜಿ ಬ್ಯಾಗ್ನೊಳಗ ಅದಾವ. 10 ಕೆಜಿ ಬ್ಯಾಗ್ನೊಳಗ ಏನ್ರಿ ಒರಿಜಿನಲ್ ಕಾಗಜಿ ನಿಂಬಿ. ನೀವ್ ಹಚ್ಚಿದ 2 ವರ್ಷ ಕಂಪಲ್ಸರಿ ಕಾಯಿ ಚಾಲು ಆಗ್ತದ. ಮತ್ತ ನಾವೇನು ಎದ್ದುಡಿಗೆರು ಬಜಾರ್ದಾಗ ತಿರುಗಾಡಿ ಮಾಡ್ರಂತವ್ರಲ್ಲ. ಮೂಲತಃ ರೈತರು, ಮೂಲತಃ ನಾವು ತಯಾರು ಮಾಡಿ ಅಗಿ ಕೊಡ್ತೇವೆ. ನಮ್ ತೋಟದಾಗೆ ಕೊಡ್ತೇವೆ. ಯಾರು ಬೇಕಾದವ್ರು ಇಲ್ಲಿಗೆ ಬಂದು ಒಯ್ಬಹುದು. ಇಲ್ಲಿ ಗಾಡಿ ಬಾಡಿಗೆನೂ ಸಿಗ್ತಾವ ಊರೊಳಗ. ನೀವೇ ಗಾಡಿ ಮಾಡ್ಕೊಂಡ್ ಬಂದ್ರು ನಡೀತಾವ. ಮತ್ತ ರೀಸನೇಬಲ್ ದಾಗ ಬರ್ತಾರ. ಇದು ಏನು ಹೆವಿ ಬಾಡಿಗೆ ಅಲ್ಲಿದಿಂದ ಬಂದಾಗ ಬಹಳ ತುಟ್ಟಿ ಬಾಡಿಗೆ ಏನ್ ಹಾಕಲ್ಲ. ನಮ್ಮಲ್ಲಿ 4 ಮಹೇಂದ್ರ ಜೀತೋ ಗಾಡಿ ತಿರುಗಾಡ್ತಾವ ಇಲ್ಲಿ. ಆ 4 ಮಹೇಂದ್ರ ಜೀತೋದವ್ರು ನಿಮ್ಗೆ ಕಿಲೋಮೀಟರ್ ಬೇಕಂದ್ರೆ ಕಿಲೋಮೀಟರ್ ಮೇಲೆ ಬರ್ತಾರ, ಇಲ್ಲ ಫಿಕ್ಸ್ ಬಾಡಿಗೆ ಅಂದ್ರೆ ಫಿಕ್ಸ್ ಬಾಡಿಗೆ ಬರ್ತಾರ. ಅವ್ರ ಗಾಡಿ ತೋ ನಿಮ್ಗೆ ಬೇಕಾದಂಗ ಆಗಿ ಒಯ್ಬೋದು. ನೀವೇ ಆಗಿತ್ತು ಒಯ್ಲಕ್ ನೀವೇ ಬಂದ್ರಿ ಅಂದ್ರೆ ನಿಮ್ ಗಾಡಿ ಒಳಗೆ ನಾವೆಲ್ಲಾ ಲೋಡ್ ಮಾಡಿ ಎಲ್ಲಾ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀವಿ. ನಿಮ್ಗೆ ಏನು ಒಂದ್ ಅಗಿ ಕೈ ಹಚ್ಚಕ್ ಕೂಡ ಅಲ್ಲ, ನಾವೆಲ್ಲ ಹೇಳ್ಕೊಡ್ತೇವೆ. ನೋಡ್ರಿ ನಮ್ಮಲ್ಲಿ ನಿಂಬಿ ಗಿಡ ನೋಡ್ರಿ, ಇದು 10 ಕೆಜಿ ಬ್ಯಾಗ್ನಾಗ ಐತಿ. ಇನ್ನೊಂದು 3 ಕೆಜಿ ಬ್ಯಾಗ್ನಾಗ ಐತಿ, ಅದನ್ನು ತೋರಿಸ್ತೀನಿ. ಅಲ್ಲಿಂದ ಅರ್ಧ ಕೆಜಿ ಬ್ಯಾಗ್ನಾಗ ಅದಾವ. ತಳಿಗಳು ಎಷ್ಟ? ತಳಿ ಒಂದೇ ತಳಿ. ನಮ್ಮಲ್ಲಿ ನೋಡ್ಲಾಕ 16 ಜಾತಿ ನಿಂಬಿ ಗಿಡ ಅದಾವ. ಇಲ್ಲೇ 16 ಜಾತಿ ನಿಂಬಿ ಒಳಗ ಸರಿಯಾಗಿ ಬರಂಗಿಲ್ಲ ಅನ್ನೋದು ಮಾದರಿಯಾಗಿ ತೋರಿಸ್ತೀವಿ ರೈತರಿಗೆ. ನೋಡ್ರಿ, ಬಾಲಾಜಿ ಹೆಚ್ಚಿದ್ರೆ ಹಿಂಗ್ ಬರ್ತದ, ಅನ್ಸಾಯಿ ಶರಬತ್ ಹೆಚ್ಚಿದ್ರೆ ಹಿಂಗ್ ಬರ್ತದ, ಚಿಟ್ಲಿಂಬಿ ಹೆಚ್ಚಿದ್ರೆ ಹಿಂಗ್ ಬರ್ತದ. ಅದನ್ನ ಗಿಡ ಬೆಳೆದು ತೋರಿಸ್ತೀವಿ. ಕಾಗಜಿ ನಿಂಬಿ ಹೆಂಗ ಅದ ಅಂತೇಳಿ ತೋರಿಸ್ತೀವಿ. ಅದ್ ತೋರ್ಸೋದ್ರಿಂದ ನಿಮ್ಗೆ ಅನುಭವ ಒಂದು ಇಲ್ಲ, ನಮ್ಗೆ ಯಾವ ಬೇಡ ಕಾಗಜಿ ನಿಂಬಿನೇ ಕೊಡ್ರಿ ಅಂತೇಳಿ. ಮತ್ತ ನೋಡ್ಲಕ್ ಕಾಗಜಿ ನಿಂಬಿ ಇಡೀ ನಿಂಬಿ ಒಳಗೆ ಶ್ರೇಷ್ಠವಾದ ನಿಂಬಿ ಅಂದ್ರೆ ಕಾಗಜಿ ನಿಂಬಿ. ಅದ್ರ ಹಿಂದೆ ಯಾವ ನಿಂಬಿ ಬೆಳೆದ್ರು ಅದ್ರ ಸಲುವಾಗಿ ನಾವು ಕಾಗಜಿ ನಿಂಬಿ ಇದು ಮಾಡಿವು. ಎಲ್ಲಾ ರೈತರಿಗೆ ಇಡೀ ಆಲ್ ಕರ್ನಾಟಕ ವಿತ್ ತಮಿಳ್ನಾಡು,
ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಎಲ್ಲಾ ಕಡೆ ನಮ್ಮ ಸಸಿಗಳು ಹೋಗ್ತಾವ. ಇಡೀ ರಾಜ್ಯ ಅಲ್ಲ ಅಂತರ್ರಾಜ್ಯದೊಳಗೂ ಹೋಗ್ತಾವ. ನಾನಾ ಟೈಪ್ ತಯಾರು ಮಾಡಿವು, ನೋಡ್ಬೋದು. ಎಲ್ಲ ನಿಮ್ಗೆ ಪರಿಚಯ ಮಾಡಿಸಿ ಮುಂದೆ ತೋರಿಸ್ತೀನಿ ಹೋಗಾನು. ಆಮೇಲೆ ನಿಂಬಿ ತೋಟ ತೋರಿಸ್ತೀನಿ. 17 ಎಕರೆ ನಿಂಬಿ ತೋಟ ಐತಿ. ಈ ವರ್ಷ ಸರಳ ಮಾಡಿದ್ರು 1.5 ಕೋಟಿ ರೂಪಾಯಿ ನಿಂಬೆ ಹಣ್ಣು ಮಾರಾಟ ಮಾಡಿವು. ನಿಂಬೆ ಹಣ್ಣಿಂದ 1.5 ಕೋಟಿ ರೂಪಾಯಿ ಆಗೈತಿ. ಚಲೋ ತೋಟ ಐತಿ. ಎಲ್ಲ ಆರ್ಗ್ಯಾನಿಕ್ ಕೃಷಿ ಮಾಡ್ತೀವಿ. ನಮ್ಮ ಕೃಷಿ ನೋಡ್ಲಕ್ಕೆ ಡೈಲಿ 100 ಜನ ಬರ್ತಾರ ತೋಟ. ಇಡೀ ರಾಜ್ಯ ಅಂತರ್ರಾಜ್ಯದಿಂದ ನೋಡ್ಲಕ್ ಬರ್ತಾರ. ನೋಡುವಂತ ತೋಟ ಐತಿ. ಬಂದು ನೀವು ನೋಡಿದ್ರೆ ಈ ನಿಂಬಿ ಬಗ್ಗೆ ನಿಮ್ಗೆ ಏನ್ ಬೇಕಾದ ಮಾಹಿತಿ ಸಿಗ್ತದ. 24 ಗಂಟೆ ಫೋನ್ ಚಾಲೂ ಇರ್ತದ. ನೀವ್ ಯಾವಾಗ ಬೇಕಾದಾಗ ಫೋನ್ ಹಚ್ಕೊಂಡ್ರೆ ಇದು ನಿಂಬಿ ಬಗ್ಗೆ ಮಾಹಿತಿ ಕೇಳ್ಬಹುದು. ಮುಂದಿನ ಅಗಿ ತೋರಿಸ್ತೀನಿ, ನಡೀರವು. ನೀವೆಲ್ಲ ಈ ಅಗಿಗಳು ಫೋಟೋ ಹೊಡ್ಕೋಬೇಕ್ರಿ ಮುಂದೆ ತೋರ್ಸಾಕ ನಿಮ್ಗ. ಅಲ್ಲಿಂದ ರೀ ಇದು ನೋಡ್ರಿ, 3 kg ಬ್ಯಾಗ. ಇದು ಅಗಿದು 3 kg ಬ್ಯಾಗ. ಎಷ್ಟು ದೊಡ್ಡ ಅಗಿ ಬರ್ತದ, ಇಟ್ಟು ತಳ ಹಿಡ್ಕೊಂಡು ಅಗಿ ಹೊಡೆದಿರ್ತದ. ಯಾವ್ದು ಕೋಲ ಒಂದೇ ಜೇಟ್ ಅಗಿ ಇರಬಾರ್ದು. ಅಗಿ ಪಂಗ್ಲ್ ಇಲ್ಲೇ ಹೊಡ್ಕೋತ ಬಂದಿತ್ತಂದ್ರ ಗಿಡ ಛತ್ರಿ ಹಂಗ್ ಬರ್ತದ, ರೌಂಡ ಹಿಂಗ್ ಬರಬೇಕು. ಅದು ಅಗಲೇ ತೋರಿಸಿದ್ದು 10 kg ಬ್ಯಾಗ, ಇವಾಗ ತೋರಿಸಿದ್ದು 3 kg ಬ್ಯಾಗ. ಇದು 3 kgದು ನಂಬರ್ 1 ಅಗಿ ಐತಿ. ಇದನ್ನ ಈ ಸದ್ದ ಬಹಳ ಬೇಡಿಕೆ 3 kg. ಡಿಫ್ರೆಂಟ್ ಅಂದ್ರ ಅದು ಸ್ವಲ್ಪ ಬಡ್ಡಿ ದಪ್ಪ ಇರ್ತೈತಿ. ಗಿಡ ಬಹಳ ಜಲ್ದಿ ಸುಧಾರಿಸ್ತದ. ಇದು ಸ್ವಲ್ಪ ಬಡ್ಡಿ ಸಣ್ಣ ಇರ್ತದ. ರೈತರು ಎಲ್ಲಾರು ಒಂದೇ ನಮ್ನಿ ಇರಂಗಿಲ್ಲ. ಬಡವ್ರು ಇರ್ತಾರ. ಬಡ ರೈತರು ಅಂದ್ರೆ ಎಲ್ಲಾರು ಬಡವ್ರೆ. ತಮ್ ಕೋತಿನ ಮೇಲೆ ಹೋಯ್ತಾ ಇರ್ತೇಳಿ ನಾವು ಎಲ್ಲಾ ನಮ್ನಿ ಬಂದವ್ರಿಗೆ ಹೊರಿ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಯಾರಿಗೆ ಕೋತಿದ್ದ ತಮ್ಮ ರೇಟ್ ಹೋಯ್ತಾ ಇರ್ತೇಳಿ. ಅದಕ್ಕ 10 kg, 3 kg, ಅರ್ಧ kg, 1 kg ಹಿಂಗೆಲ್ಲಾ ಮಾಡಿವು. ಎಲ್ಲಾನು ತೋರಿಸ್ತೀನಿ. ನಿಮ್ಗೆ ಯಾವ ಇಷ್ಟ ಬರ್ತದ ಅದು ಬಂದು ಒಯ್ಬಹುದು. ನೋಡ್ರಿ ಈಗ ಫೋಟೋ ತೆಗೀರಿ. ನೋಡ್ರಿ ಇದ್ರ ಹೆಸರು ಅಮೃತ್ ನೋನಿ ಅಂತೇಳಿ. ನೀವು ಟಿವಿ ಒಳಗ ಅದು ನೋಡ್ತಿರ್ತಿ ಅಮೃತ್ ನೋನಿ ಏನೇನ್ ಕೆಲಸ ಮಾಡ್ತೈತೇಳಿ. ಇದು ಅಮೃತ್ ನೋನಿ ಒರಿಜಿನಲ್ ಗಿಡ ಐತಿ ನಮ್ಮಲ್ಲಿ. ಒರಿಜಿನಲ್ ಗಿಡವ ಇವು ಗಿಡನೇ ಕೊಡ್ತೀವಿ. ಇಟ್ಟು ದೊಡ್ಡ ಗಿಡವ ಏನ್ರಿ. ಇದು ಕೆಲಸ ಒಂದ್ ಮನುಷ್ಯಾಗ 16 ಜಡ್ ಕಡಿಮೆ ಮಾಡ್ತಾವ. ನಮ್ಮ ಈ ಸದ್ ನಮ್ಮಲ್ಲಿ ಕಾಯಿ ಗಿಡ ಅದ, 16 ಜಡ್ಡಿಗೆ ಬರ್ತದ. ನಾವೇನ್ ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ನಾವ್ ರೈತರು. ಇದ್ರ ಬಗ್ಗೆ ಕೇಳಿ ಇದ್ರದಾಗಿ ಬಹಳ ಜನ ಹೇಳಿದ್ರು ಇದು ಅಮೃತ್ ನೋನಿ ನೀವು ತರಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಹೇಳಿದ್ರು. ಅದ್ರ ಸಲುವಾಗಿ ಅಮೃತ್ ನೋನಿ, ಅದ್ರ ಸಲುವಾಗಿ ಇದು ಒರಿಜಿನಲ್ ಆಗಿ ತರಿಸಿದೀವಿ. ಇದು ಯಾರ್ಯಾರು ಬೇಕಂದ್ರೆ ಅಮೃತ್ ನೋನಿ ಸಿಗ್ತದ ನಮ್ಮಲ್ಲಿ. ಅಂಕೋಲಿ ಸಿಗ್ತೈತಿ, ಮದ್ದಾಲಿ ಗಿಡ ಅದಾವ, ಮಧುನಾಶಿನಿ ಐತಿ, ನಾಗದಾಳಿ ಐತಿ. ನಾಗದಾಳಿ ಗಿಡ ಹಚ್ಚಿದ್ರ ಮನಿ ಸುತ್ತ ಹೊಟ್ಟೆ ಹಾವು ಬರಂಗಿಲ್ಲ. ಬಹಳ ಜನ ಈ ವರ್ಷ 20,000 ಗಿಡ ಒಯ್ದಾರ ಮಂದಿ ಎಲ್ಲ ನಾಗದಾಳಿ. ಮತ್ತ ಅದು ಮಧುನಾಶಿನಿ, ಇಲ್ಲಿ ಮಧುನಾಶಿನಿ ಗಿಡ ಐತಿ. ಇದು ಬೆಳ್ಳೆಲ್ಲ ಅದೇ ನೋಡ್ರಿ. ಇದು ಮಧುನಾಶಿನಿ ಬೆಳ್ಳಿ. ಇದನ್ನ ಯಾರ್ಯಾರ ತಿಂದು ನೋಡ್ತೀವಿ ನೋಡ್ರಿ ನೀವು. 4 kg ತಿಂದು 1 ಕಿಲೋ ಸಕ್ಕರೆ ತಿಂದ್ರೆ ಜೋಳದ ನುಸ್ ತಿನ್ನಂಗ ಹತ್ತದ. ಹಾನ್ರಿ. ಮತ್ತ ಅದು ಕೆಲವೊಬ್ರು ಕೇಳೋಣ ಅದು ಶುಗರ್ ಔಷಧ, ಶುಗರ್ ಬರ್ತದ ಹೇಳ್ಯಾರ. ನಾವು ಔಷಧ ಹೇಳಿದ್ವಿ ಅಂದ್ರೆ ನಾವು ಡಾಕ್ಟರ್ ಆಗ್ತೀವಿ. ನಾವು ಡಾಕ್ಟರ್ ಅಲ್ಲ, ನಾವು ರೈತರು. ಅದ್ರ ಗುಣ ಹೇಳಿದೀವಿ. ಅದು ತಪ್ಲ ತಿಂದು ಜಿಡ್ ಕಡ್ಡಿ ಬೆಲ್ಲ ತಿಂತಾರ ನಮ್ಮಲ್ಲಿ. 1 ಕಿಲೋದು ಬೆಲ್ಲ ತಿಂದಾಗತ್ತಲ್ಲ, ಮಣ್ಣು ಹೆಂಟಿ ತಿಂದಂಗತ್ತದ, ಅಷ್ಟು ಸಪ್ಪಗತ್ತದ. ಅದಕ್ಕೆ ಮಧುನಾಶಿನಿ ಅಂತಾರ. ಐತ್ ನೋಡ್ರಿ ಅದನ್ನು. ಬ್ಲಾಕ್ ಮ್ಯಾಂಗೋ ಕರೀದ ಮಾವಿನಕಾಯಿ ಆಗ್ತದ. ಮತ್ತ ಇದ್ರದ್ದೆಲ್ಲ ಕಾಂಡಗಳನ್ನು ಕರೀದಿ ಇರ್ತದ. ಒಳ್ಳೆ ಕ್ವಾಲಿಟಿ ಮಾವಿನಕಾಯಿ ಇರ್ತದ. ಮತ್ತ ಟೈಪ್ ಮಾವಿನಕಾಯಿ ಅದ ನೋಡ್ಬೋದು. ಗಿಡ ಅದಾವ ನಮ್ಮಲ್ಲಿ, ದೊಡ್ಡ ಗಿಡ ಅದಾವ ನಮ್ಮಲ್ಲಿ. ಅಂದ ರತ್ನಗಿರಿ ಅಪ್ಪುಸ್ ಐತಿ, ರತ್ನಗಿರಿ ಬೇನಸ್ ಐತಿ, ಅಂದ ಕೇಸರ್ ಅದ, ಎಲ್ಲಾ ಟೈಪ್ ಅಗಿನೂ ಅದಾವ. ಇದ್ರು ಎಲ್ಲಾ ತೋರಿಸ್ತೀನಿ ನಿಮ್ಗೆ ಮುಂದ್ವರಿ. ನಾವು ಎಲ್ಲಾ ಏನೇನವ. ಆಮೇಲೆ ಇದ್ ನೋಡ್ರಿ ಈ ತೆಂಗಿನ ಅಗಿ ಅದಾವ ನಮ್ಮಲ್ಲಿ. ಇದೇನು ಗೋಲ್ಡನ್ ಸೂಪರ್ ಅಂತ ಹೇಳಿ ಏನಾಗ್ತಿಲ್ಲ, ಇದು ತೆಂಗಿನ ಅಗಿ ಅದಾವ ನಮ್ಮಲ್ಲಿ. ತೆಂಗಿನ ಅಗಿನೂ ಒಯ್ಬಹುದು. ಎಲ್ಲಾ ಟೈಪ್ ಅವ. ಇನ್ನ ಮುಂದ್ ತೋರಿಸ್ತೀನಿ ಬೇರೆ ನಿಮ್ಗೆ. ಇದು ಆಗಲೇ ತೋರಿಸಿದ್ದ. ಮೊದಲೇ ತೋರಿಸಿದ್ದು 10 kg ಬ್ಯಾಗ. ಹಿಂದ್ಗಡೆ ತೋರಿಸಿದ್ದು 3 kg ಬ್ಯಾಗ. ಇದು ತೋರಿಸ್ತೀನಿ ಅರ್ಧ kg ಬ್ಯಾಗ. ಏನ್ರಿ 1.5 ವರ್ಷಿನಗಿ ಸಾಮಾನ್ಯ ರೈತರಿಗೆ ನೆಲಕುವಂತ ದರದಲ್ಲಿ. ಇದು ಸಾಕಷ್ಟು ಅಗಿ ಅದ. ಎಲ್ಲಾ ಅಗಿ ನೋಡ್ರಿ. ಈಗ ಅಗಿ ಇದು ಮಾಡ್ರಿ. ಇದು ಕಡಿಮೆ ರೇಟ್ ನಾಗ ಇರ್ತದ. ಒಳ್ಳೆ ಕ್ವಾಲಿಟಿ ಅಗಿ ಐತಿ. ಇದನ್ನ ಬಾಳ ರೈತರು ಇವಾಗ ಇದನ್ನೇ ಒಯ್ಲಕತ್ತ. ಈ ಆಯ್ತ ನಾನು
4-5 ಗಾಡಿ ಲೋಡ್ ಮಾಡಿದೀವಿ. ಹೌದ್ ನೋಡಿ ಇದನ್ನೇ ಒಯ್ಲಕತ್ತಾರ. ಹಾ ರೀ ಒಳ್ಳೆ ಕ್ವಾಲಿಟಿ ಆಗಿದೆ. ನಿಮ್ಗೆ ಯಾವ್ದು ಚಲೋ ಅನಿಸ್ತದ ಅದು ಒಯ್ರಿ. ಹಾ ರೀ ನೋಡ್ರಿ ಇದೆಲ್ಲ ಕೊಡ್ ತಕೊಂಡ್ ತೋರಿಸಿ. ಗಮ್ಲೇಸ್ ಅಂದ್ರ ಹಲಸಿನ ಹಣ್ಣ ಕಟ್ ಮಾಡಿ ತಿನ್ನು ಎಳಾಗ ಹಾ ರೀ ಪೂರಾ ಅಂಟು ಬರ್ತೈತಿ. ಅದಕ್ಕೆ ಹಾ ರೀ ಕೈಗೆ ಒಳ್ಳೆಣ್ಣಿ ಉಂಬ ಎಣ್ಣಿ ಹಚ್ಚುವಂದ್ಕಿಂದ ಬಿಡಿಸಿದ ಗಟ್ಟಿ ಕಾಯಿ ಬರ್ತದ ಅದು. ಹಾ ಹಾ ಇದು ಹಂಗಿಲ್ಲ. ಇದು ಸಿದ್ದು ಹಲಸ ಅಂತೇಳಿ ಇದ್ರ ಎಲ್ಲಿನೂ ಹಿಂಗ್ ಬರ್ತೈತಿ. ಹಾ ರೀ ಇದು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಯಿ ಕಟ್ ಮಾಡುವ ಹಿಂಗ್ ತೆಗೆದ್ರ ಅಂಟಾನೆ ಬರಂಗಿಲ್ಲ. ಹಾ ರೀ ಮತ್ತ ಒಳಗ್ ಗುಲಾಬಿ ತೊಳಿ ಬರ್ತದ. ಇದು ರೀ ಹಾ. ಹಲಸಿನ ಹಣ್ಣೆ ರೀ. ಹಾ 24-25 kg ವಜನ್ ಹಣ್ಣು ಬರ್ತಾವ. ಹಾ ಅಂಟಿರಂಗಿಲ್ಲ. ಅದಕ್ಕೆ ಇದಕ್ಕೆ ಗಮ್ಲೇಸ ಸಿದ್ದು ಹಲಸ ಅಂತಾರೆ. ಇದಕ್ಕೆ ಓಕೆ ಇದು ಐತ್ ನೋಡಿ.